ಲಾರ್ಡ್ ಯೇಸು ಕ್ರಿಸ್ತನ ಮಹೋನ್ನತವಾದಂತ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೈಮ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಂಬಿ ನನ್ನ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸೋಳಾಗಿದ್ದೇನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಈ ರೀತಿಯಾಗಿ ಇಂಥ ಸ್ಥಿತಿಯಲ್ಲಿ ಇದ್ದೇವೆ ಅಂದ್ರೆ ಅದಕ್ಕೆ ದೇವರೇ ಆತನ ಕೃಪೆ ಕಾರಣ. ಆಮೇಲೆ ಆತನು ಪ್ರತಿನಿತ್ಯ ತನ್ನ ಸ್ವರದ ಮೂಲಕ, ತನ್ನ ಜೀವವುಳ್ಳ ಮಾತಿನ ಮೂಲಕ ನಮ್ಮನ್ನು ಎಷ್ಟೋ ಬಲಪಡಿಸ್ಕೊಂಡು ಬರ್ತಾ ಇದ್ದಾರೆ. ದಿನ ನಮಗೆ ಒದಗಿಸಿ ಕೊಡ್ತಾ ಇದ್ದಾರೆ, ಹೌದಲ್ವಾ? ಆ ಆಶೀರ್ವಾದವನ್ನ ನಾವೆಲ್ಲರೂ ಹೊಂದಿಕೊಳ್ತಾ ಇದ್ದೇವೆ ಎಂಬುದಾಗಿ ನಂಬಿ ನನ್ನ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸೋಳಾಗಿದ್ದೇನೆ. ಹಾಗಿದ್ರೆ ದೇವರು ಈ ದಿನ ನಮ್ಮನ್ನು ಪ್ರೀತಿಸಿ ನಮಗಾಗಿ ಏರ್ಪಡಿಸಿಕೊಟ್ಟಂತ ಜೀವವುಳ್ಳ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 28ನೇ ವಚನ. ಧನವನ್ನೇ ನಂಬಿದವನು ಬಿದ್ದು ಹೋಗುವನು, ಸಧರ್ಮಿಯು ಕುಡಿಯ ಹಾಗೆ ಚಿಗುರುವನು. ಆಮೇನ್, ಹಾಲೆಲೂಯಾ. ಎಸ್, ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಇತ್ತೀಚಿನ ದಿನಗಳಲ್ಲಿ ಬಹುಮಟ್ಟಿಗೆ ಯಾರನ್ನ ನಂಬ್ತಾ ಇದ್ದಾರೆ ಗೊತ್ತಾ? ಧನವನ್ನೇ ಅನೇಕರು ನಂಬ್ತಾ ಇದ್ದಾರೆ. ಅನೇಕರಲ್ಲ, ಪ್ರತಿಯೊಬ್ಬರು ನಂಬ್ತಾ ಇರುವಂತ ಧನವನ್ನೇ. ಹಣ ಇದ್ರೇನೆ ಎಲ್ಲ, ಹಣ ಇದ್ರೇನೆ ಗೌರವ, ಹಣ ಇದ್ರೇನೆ ಎಲ್ಲರೂ ನಮ್ಮ ಬಳಿಗೆ ಬರುವಂಥದ್ದು. ಮೇ ಬಿ ಇರ್ಬೋದೇನೋ, ಅದು ಲೋಕಸ್ಥರಿಗಿದ್ರೆ ಅವು ಆಲೋಚನೆ ಸುಳ್ಳಿದೆ. ಆದರೆ ಕ್ರಿಸ್ತನ ಮಕ್ಕಳಿಗೂ ಕೂಡ, ಅವರಿಗೂ ನಮಗೂ ಯಾವ ವ್ಯತ್ಯಾಸ ಇಲ್ಲದೆ, ಲೋಕಸ್ಥರಿಗೂ ಕ್ರಿಸ್ತನ ಮಕ್ಕಳಿಗೂ ಕೂಡ ವ್ಯತ್ಯಾಸ ಉಂಟು ಅಲ್ವಾ? ವ್ಯತ್ಯಾಸ ಇಲ್ವಾ ಪ್ರಿಯರೇ? ದೇವರು ಹೇಳ್ತಾ ಇದ್ದಾರಲ್ಲ, ನನ್ನ ಕ್ರಿಸ್ತನು ಹೇಳ್ತಾ ಇದ್ದಾನೆ, ತನ್ನ ಮಕ್ಕಳಿಗೆ ದೇವರು ಒಂದು ಪ್ರತ್ಯೇಕ ಸ್ಥಾನವನ್ನ ಕೊಟ್ಟಿದ್ದಾರೆ. ಲೋಕದೊಳಗಿಂದ ನಮ್ಮನ್ನ ಪ್ರತ್ಯೇಕ ಪಡಿಸಿದ್ದೀರಿ. ಆಮೇಲೆ ಎಷ್ಟು ಜನ ನಂಬ್ತಾ ಇದ್ದೀರಿ? ದೇವರು ನನ್ನ ಪ್ರತ್ಯೇಕ ಪಡಿಸಿದ್ದಾರೆ, ವಿ ಆರ್ ದ ಸ್ಪೆಷಲ್. ಹೌದಾ? ನಾವು ಒಂದು ವಿಶೇಷವಾದಂತ ದೇವ ಮಕ್ಕಳು. ಆದ್ರೆ ನಾವು ಕೂಡ ಇತ್ತೀಚೆಗೆ ಲೋಕಸ್ಥರ ಹಾಗೇನೆ ಆಲೋಚನೆ ಮಾಡ್ತಾ ಇದ್ದೀವಿ. ಎಷ್ಟು ಜನ ನೀವು ಮಾಡಿಲ್ಲ ಪ್ರಿಯರೇ? ಹಣ ಇದ್ರೇನೆ ಎಲ್ಲ, ಹಣ ಇದ್ರೇನೆ ಗೌರವ, ಹಣ ಸಂಪಾದನೆ ಮಾಡ್ಬೇಕು, ಮಕ್ಕಳಿಗೆ ಒಳ್ಳೆ ಭವಿಷ್ಯತ್ ಕೊಡ್ಬೇಕು, ಅದಕ್ಕೆ ಹಣ ಬೇಕು. ಎಲ್ಲರೂ ಅದೇ ಆಲೋಚನೆಯಲ್ಲಿದ್ದಾರೆ. ಆದ್ರೆ ದೇವರ ವಾಕ್ಯ ಸತ್ಯವಾಗಿ ಹೇಳ್ತಾ ಇದೆ, ಧನವನ್ನೇ ನಂಬಿದವರು ಯಾವ ಕ್ಷಣವಾದ್ರೂ ಬಿದ್ದು ಹೋಗ್ತಾನೆ, ಆದರೆ ಸದ್ಧರ್ಮಿ ಮಾತ್ರ ಕುಡಿಯ ಹಾಗೆ ಚಿಗುರುವಂತ ರೀತಿಯಾಗಿರ್ತಾನೆ. ಇದು ವಸಂತ ಕಾಲ, ಹೌದಲ್ವಾ? ಈಗ ಎಲ್ಲಾ ಮರಗಳ ಒಂದು ಎಲೆಗಳೆಲ್ಲವೂ ಉದುರುತ್ತಾ ಇರುತ್ತೆ. ನೀವು ರೋಡ್ಗಳು ನೋಡುವಾಗ ಫುಲ್ಲು ಎಲೆಗಳೇ ಇರುತ್ತೆ, ಹೌದಾ? ಹೌದು, ನಮ್ಮ ಮನೆ ಹತ್ರ ಕೂಡ ಫುಲ್ಲು ಎಲೆಗಳು ಅಷ್ಟೊಂದು ಅಂದವಾಗಿ ಕಾಣಿಸ್ತಾ ಇರುತ್ತೆ. ಆ ರೋಡೇ ಕಾಣಿಸಲ್ಲ, ಫುಲ್ಲು ಎಲೆಗಳೇ ಇರುತ್ತೆ ಪ್ರಿಯರೇ. ಯಾಕೆ? ಅದಕ್ಕೊಂದು ಕಾಲ, ಅದು ಚಿಗುರುವಂತ ಸಮಯ. ಬಾಡಿ ಹೋದಂತ ಎಲ್ಲ ಎಲೆಗಳು ಬಿದ್ದು ನೂತನವಾಗಿ ಚಿಗುರುವಂತ ಸಮಯ. ಅದೇ ರೀತಿಯಲ್ಲಿ ನೀವೇನಾದ್ರೂ ಧನವನ್ನ ನಂಬ್ಕೊಂಡ್ರೆ, ಧನದಿಂದಲೇ, ಹಣದಿಂದಲೇ ಎಲ್ಲವೂ ನಡೆಯುತ್ತೆ, ಹಣದಿಂದಲೇ ಆರೋಗ್ಯ, ಹಣದಿಂದಲೇ ಉತ್ತಮ ಒಂದು ಗೌರವ ಸಿಗುತ್ತೆ, ಒಂದು ಸ್ಥಾನ ಸಿಗುತ್ತೆ, ಹಣ ಇದ್ರೇನೆ ನಮ್ಮವರು ನಮ್ಮ ಬಳಿಯಲ್ಲಿ ಇರುವಂಥದ್ದು, ಗೌರವ ಕೊಡುವಂಥದ್ದು ಅಂತ ಹೇಳಿ ಅಂದುಕೊಂಡು ಹಣ ಸಂಪಾದನೆ ಎಂಬುದಾಗಿ ದೇವರನ್ನೇನಾದ್ರೂ ಪಕ್ಕಕ್ಕೆ ಇಟ್ರೆ ಮಾತ್ರ ಯಾವಾಗ ಬಿದ್ದು ಹೋಗ್ತೀವೋ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ಒಬ್ಬ ಯಜಮಾನನಿಗೆ 2 ದಾಸರುಂಟು. ಒಂದು ಧನ ಆಗಿರ್ಬೋದು, ಒಂದು ದೇವರು. ಆ ಯಜಮಾನನು ಒಬ್ಬನನ್ನ ದ್ವೇಷಿಸಿ ಮತ್ತೊಬ್ಬನನ್ನ ಪ್ರೀತಿಸ್ಬೋದು, ಇಲ್ಲಾಂದ್ರೆ ಒಬ್ಬನನ್ನ ಇಟ್ಕೊಂಡು ಮತ್ತೊಬ್ಬನನ್ನ ತೊರೆಯಬಹುದು. ಆದ್ರೆ ನಾವು ದೇವರನ್ನೇ ದೃಷ್ಟಿಸ್ಬೇಕು, ಧನವನ್ನಲ್ಲ. ಆ ಧನವನ್ನ ನಿಯಮಿಸಿದೆ ದೇವರು ಪ್ರಿಯರೇ. ಆತನು ಘನ ಐಶ್ವರ್ಯ ಉಳ್ಳಂತ ದೇವರು, ಮಹೇಶ್ವರ್ಯ ಉಳ್ಳಂತ ದೇವರು, ನಮ್ಮ ಕೊರತೆಗಳನ್ನ ನೀಗಿಸುವ ಆತನ. ನೀನ್ ಏನನ್ನ ನಂಬ್ತಾ ಇದೆಯಾ? ಅನೇಕರು ದೇವಾರಾಧನೆ ದಿನದಲ್ಲೂ, ಪ್ರಾರ್ಥನೆಯ ಸಮಯದಲ್ಲೂ ಕೂಡ ಕೆಲಸ ಎಂಬುದಾಗಿ ಕೆಲಸಕ್ಕೆ ತಮ್ಮ ಸಮಯವನ್ನ ಕೊಡ್ತಾ ಇದ್ದಾರೆ ಹೊರತು ದೇವರ ಸನ್ನಿಧಾನ, ದೇವರೊಟ್ಟಿಗೆ ಸ್ವಲ್ಪ ಹೊತ್ತು ಮಾತನಾಡ್ಬೇಕು. ದೇವರು ಈ ದಿನ ನನ್ನ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದಕ್ಕೂ ನಾನು ಕೃತಜ್ಞತೆ ದೇವರಿಗೆ ಸಲ್ಲಿಸ್ಬೇಕು ಎಂಬುದಾಗಿ ಮರೆತು ಹೋಗ್ತಾ ಇದ್ದಾರೆ. ಮುಂಜಾನೆ ಹೋದ್ರೆ ಸಂಜೆ ನೈಟ್ ಬರುವಂಥದ್ದು, ತಿನ್ನುವಂಥದ್ದು, ಮಲಗುವಂಥದ್ದು. ಒಂದು ಪ್ರಾರ್ಥನೆ ಜೀವಿತ ಇಲ್ಲ, ವೈಯಕ್ತಿಕ
ಒಂದು ಪ್ರಾರ್ಥನೆಯ ಜೀವಿತ ಇಲ್ಲ, ಕುಟುಂಬ ಪ್ರಾರ್ಥನೆಯುವಂತ ಜೀವಿತ ಇಲ್ಲ. ಯಾಕೆ ಇದ್ದಂತ ಸ್ಥಿತಿಯಲ್ಲಿ ನಾವಿದೀವಿ ಗೊತ್ತಾ ಅಂದ್ಕೊಳ್ತಾ ಇದ್ದೀರಲ್ಲ ನೀವು. ಯಾಕೆ ಎಷ್ಟು ಹಣ ಸಂಪಾದನೆ ಮಾಡೋದು ಇದ್ದಂತ ಸ್ಥಿತಿಯಲ್ಲೇ ಇದ್ದೀವಿ, ಏನು ವೃದ್ಧಿ ಆಗ್ತಾ ಇಲ್ಲ, ಏನು ಬದಲಾವಣೆನೇ ಆಗ್ತಿಲ್ವಲ್ಲ. ಏನಾದ್ರು ತೆಗೆದುಕೊಳ್ಬೇಕು, ಏನಾದ್ರು ಕೊಂಡ್ಕೊಳ್ಬೇಕು, ಏನಾದ್ರು ಮಾಡ್ಬೇಕು, ಏನಾದ್ರು ಒಂದು ಹಿಂದೆ ಸ್ವಲ್ಪ ಅಮೌಂಟ್ ಹಾಕೋಬೇಕು, ನಾವು ಸೇವ್ ಮಾಡ್ಕೋಬೇಕು ಅನ್ಕೊಂಡ್ರು ಆಗ್ತಾ ಇಲ್ವಲ್ಲ. ಕಾರಣ ಏನು ಗೊತ್ತಾ? ಹಣಕ್ಕೆ ಸಮಯವನ್ನು ಕೊಟ್ಟು ದೇವರನ್ನ ನಿರ್ಲಕ್ಷಿಸುತ್ತಿರುವುದಕ್ಕೇನೆ. ಜಾಗ್ರತೆ. ಸದ್ಧರ್ಮೀಯ ರೀತಿಯಲ್ಲಿ ಎಲ್ಲವನ್ನ ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು ಒಳ್ಳೆತನ ಮಾಡ್ತಾ, ಒಳ್ಳೆತನ ಬಯಸ್ತಾ, ಒಳ್ಳೆ ದೇವರು ಒಳ್ಳೆಯದನ್ನೇ ಮಾಡ್ತಾರೆ ಎಂಬುದಾಗಿ ನಂಬಿ ದೇವರನ್ನ ಆಶ್ರಯಿಸಿದ್ರೆ ಚಿಗುರುವ ಹಾಗೆ ಚಿಗುರುತ್ತಾರೆ. ಒಂದು ಬಾರಿ ಚಿಗುದ್ರೆ ಅದು ಉದುರಿ ಹೋಗೋದಿಲ್ಲ. ಅದಕ್ಕೊಂದು ಕಾಲ ಉಂಟು, ಚಿಗುರುವಂತ ಕಾಲ ಉಂಟು. ನಿನಗೂ ಒಂದು ಸಮಯ ಉಂಟು. ಎದುರು ನೋಡು ದೇವರನ್ನ, ನಿರೀಕ್ಷಿಸು ದೇವರನ್ನ. ಹಣವನ್ನ ನಂಬೇಡ. ಎಷ್ಟೋ ಧನವಂತರು, ಘನವಂತರು ಹಣ ಸಂಪಾದನೆ ಮಾಡಿ ಐಶ್ವರ್ಯವಂತರಾಗಿ ಹೆಸರುಗೊಂಡವರು ತಮ್ಮ ಜೀವವನ್ನ ಉಳಿಸ್ಕೊಳ್ಳಕ್ ಸಾಧ್ಯ ಆಯ್ತಾ ಹಣದಿಂದ? ಪ್ರಿಯರೇ ಹೇಳಿ. ಮೈಕಲ್ ಜಾಕ್ಸನ್ ತಾನೇನೇನೋ ಆಸೆ ಪಟ್ಟ, ಹಣ ಸಂಪಾದನೆ ಮಾಡ, ಪ್ರಖ್ಯಾತಿ ಗಳಿಸ್ದ. ಎಲ್ಲಾ ಜನರು ಆತನ ಹೆಸರು ಕೇಳಿದ್ರೆ ಆರ್ಭಾಟದಿಂದ ಆತನಿಗೋಸ್ಕರವಾಗಿ ನಿಲ್ಲುವಂತ ಸ್ಥಿತಿಯಲ್ಲಿ ಆತನು ಬೆಳೆದು ಬಿಟ್ಟ. ಏನಾಯ್ತು ಆತನ ಸ್ಥಿತಿ? ಎಲ್ಲವೇ ಇದೆ, ಹಣ ಇದೆ, ಆತನಿಗೋಸ್ಕರವೇ ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ಸ್ ಇದ್ದಾರೆ ಆತನಿಗೆ. ತಾನು ಅಂದುಕೊಂಡದ್ದು ಸಾಧಿಸಲಾಗದೆ ಹೋದ ಪ್ರಿಯರೇ, ಎಷ್ಟೋ ಬದುಕಬೇಕೆಂಬುದಾಗಿ ಅನ್ಕೊಂಡು ಅಂದು ಚಂದವಾಗಿ ಕಾಣಿಸ್ಬೇಕು, ಏನು ಸಾಧ್ಯ ಆಗ್ಲಿಲ್ಲ. ಎಲ್ಲವೂ ಇದ್ದು ಕೂಡ ಅದೇ ರೀತಿಯಲ್ಲಿ ನಿನ್ನ ನನ್ನ ಜೀವಿತವೂ ಕೂಡ ಅಲ್ಪದಲ್ಲಿ ಹೋಗುವಂಥದ್ದು, ಅಶಾಶ್ವತವಾಗಿರುವಂಥದ್ದು ನಂಬಿ ಬದುಕಿದ್ರೆ ಯಾವಾಗ ಗತಿಸಿ ಹೋಗ್ತೇವೋ ಗೊತ್ತಿಲ್ಲ, ಯಾವಾಗ ಬಿದ್ದು ಹೋಗ್ತೇವೋ ಗೊತ್ತಿಲ್ಲ. ಆದ್ರೆ ಶಾಶ್ವತವಾಗಿರುವಂತ, ನಿತ್ಯವೂ ನಿರಂತರವೂ ಎಂದೆಂದು ಜೀವಿಸ್ತಿರುವಂತ, ನಿನಗಾಗಿ ಪ್ರಾಣ ಕೊಟ್ಟಂತ ಕ್ರಿಸ್ತನನ್ನ ನೀನು ನಂಬು, ನಿರೀಕ್ಷಿಸು. ನೀನು ಖಂಡಿತವಾಗಿಯೂ ದೇವರು ನಿನ್ನನ್ನು ಉನ್ನತವಾಗಿ ಆಶೀರ್ವದಿಸ್ತಾರೆ. ನೀನು ಕೇಳಿಕೊಳ್ಳೋದೇ ಬೇಡ, ನೀನ್ ನಂಬಿಕೆಯಿಂದ ಇರು. ಖಂಡಿತ ನೀನು ಹೊಂದಿಕೊಳ್ತೀಯ. ಉನ್ನತವಾಗಿ ಚಿಗುರಿ ಒಂದು ದೊಡ್ಡ ಮರದ ರೀತಿಯಲ್ಲಿ ಬೆಳೆದು ಅನೇಕರಿಗೆ ಆಶ್ರಯವಾಗ್ತೀಯ, ಅನೇಕರಿಗೆ ಆಶೀರ್ವಾದ ನಿಧಿ ಆಗ್ತೀಯ. ನೀನು ನಾವು ಆಶೀರ್ವಾದವನ್ನ ಬಯಸುವಂತವರಾಗೋದಲ್ಲ, ನಾವೇ ಇತರರಿಗೆ ಆಶೀರ್ವಾದವಾಗಿ ಬದುಕಬೇಕು. ಆಮೇನ್. ಅಂತ ಸ್ಥಿತಿ ದೇವರು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟು ನಮ್ಮನ್ನ ಬಲಪಡಿಸ್ಲಿ. ಈ ವಾಗ್ದಾನ ಮೂಲಕ ನೀವೆಲ್ಲರನ್ನ ಆಶೀರ್ವದಿಸ್ಲಿ. ದೇವರಿಗೆ ಮಹಿಮೆ ಉಂಟಾಗಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಮಹೋನ್ನತನೇ ಸ್ತೋತ್ರ. ಅಪ್ಪ ಕೊಟ್ಟಂತ ಈ ಒಂದು ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸುತ್ತಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.